ಕನ್ನಡ ರಾಜ್ಯೋತ್ಸವವನ್ನ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿರುವ ನಮ್ಮ ಗೌಡರ ಸಾರಥ್ಯದಲ್ಲಿ ಮತ್ತೊಂದು ಕನ್ನಡ ಹಬ್ಬ ಅರ್ಥಪೂರ್ಣವಾಗಿ ನೆರವೇರಿದೆ. ನಮ್ಮವ್ವ ಕಣ್ಣು, ನಮ್ ಜೀವ ಕಣ್ಣು, ದೈವ ಕಣ್ಣು, ಬಾರಿಸು ಕನ್ನಡ ಡಿಂಡಿಮವ. ಇನ್ನೆಲ್ಲ ಚೆಲ್ಲ ನಾಟ ನುಡಿಗೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಭಾನುವಾರ ಆಯೋಜಿಸಲಾಗಿದ್ದ ಜನರಾಜ್ಯೋತ್ಸವ 2025 ಕಾರ್ಯಕ್ರಮ ಗೌಡರ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ಜರುಗಿದೆ. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕಾರ್ಯಕ್ರಮ ಉದ್ಘಾಟಿಸುವ ಮೂಲಕ ಹೊಸ ಕಳೆ ಮೂಡಿಸಿದ್ರು. ಇದೇ ವೇಳೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಲೆ, ಜನರಾಜ್ಯೋತ್ಸವ ಪುರಸ್ಕೃತರು ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಸಾರಾ ಗೋವಿಂದು, ಅರವಿಂದ್ ಕುಮಾರ್ ಶೆಟ್ಟಿ, ಸಾಮಾಜಿಕ ಹೋರಾಟಗಾರ್ತಿ ಕೆ ನೀಲಾ ಮೊದಲಾದವರು ಉಪಸ್ಥಿತರಿದ್ದರು. ಇದೇ ವೇಳೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಿದ್ದರಾಮಯ್ಯನವರು, ರಾಜ್ಯದಲ್ಲಿ ಕನ್ನಡ ಕಲಿಯದೆಯೇ ಬದುಕಬಹುದಾದ ವಾತಾವರಣವಿದೆ. ಕನ್ನಡ ಕಲಿಯಲೇಬೇಕಾದ ಅನಿವಾರ್ಯತೆ ಇಲ್ಲ. ಹೀಗಾಗಿ ಕರ್ನಾಟಕದಲ್ಲಿ ಕನ್ನಡದ ವಾತಾವರಣವನ್ನು ನಿರ್ಮಾಣ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಯಾವ ಭಾಷೆ ಕಲಿತರೂ ಕನ್ನಡಿಗರಾಗಿಯೇ ಉಳಿಯಬೇಕು ಎಂದರು. ಇಂಥ ಜನರಾಜ್ಯೋತ್ಸವವನ್ನು ಉದ್ಘಾಟನೆ ಮಾಡ್ತಕ್ಕಂಥದ್ದು ನನ್ನ ಪುಣ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ಇವತ್ತೂ ಕೂಡ ಕರ್ನಾಟಕದಲ್ಲಿ ಕನ್ನಡದಲ್ಲೇ ಸಹಿ ಮಾಡ್ತಕ್ಕಂಥದ್ದು, ಕನ್ನಡದಲ್ಲೇ ಟಿಪ್ಪಣಿಯನ್ನು ಬರೀತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ಇಂಗ್ಲೀಷ್ನಲ್ಲಿ ಟಿಪ್ಪಣಿ ಆಗ್ತಕ್ಕಂಥದ್ರಲ್ಲಿ ಹೊರ ರಾಜ್ಯಗಳಿಗೆ ಕೇಂದ್ರ ಸರ್ಕಾರಕ್ಕೆ ಬರೀಬೇಕಾದ್ರೆ ಅಥವಾ ಹೊರ ರಾಜ್ಯಗಳಿಗೆ ಬರೀಬೇಕಾದ್ರೆ ಇಂಗ್ಲೀಷ್ನಲ್ಲಿ ಬರೆಯೋಣ. ಆದರೆ ಕನ್ನಡ ನಾಡಿನಲ್ಲಿ ಕನ್ನಡವೇ ಸಾರ್ವಭೌಮ ಅಂತಕ್ಕಂಥದ್ದು, ಕನ್ನಡವೇ ನಮ್ಮ ಆಡು ಭಾಷೆ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಅಧಿಕಾರಿಗಳಿಗೆ ಹೇಳಿದ ಮೇಲೆ ಈಗ ಬಹುಶಃ ಬಿಳಿಮಲೆಯವರು ಹೇಳಬೇಕು, ನಾನು ಅಲ್ಲಿಂದ ಇಲ್ಲಿವರೆಗೆ ಇವರು ಅಭಿವೃದ್ಧಿ ಪ್ರಾಧಿಕಾರ ಆಗಿದೆ, ಈಗ ಸ್ವಲ್ಪ ಸುಧಾರಣೆ ಆಗಿದೆ ಅಂತೇಳಿ ನನಗನ್ಸುತ್ತೆ. ಇನ್ನೂ ಸುಧಾರಣೆ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಭಾಳ ಮುಖ್ಯವಾಗಿ ನಾರಾಯಣಗೌಡರು ಕೂಡ ಹೇಳ್ತಾರೆ, ಸಾರಾ ಗೋವಿಂದು ಕೂಡ ಹೇಳ್ತಾರೆ, ಬೇರೆ ಕನ್ನಡ ಪರ ಚಳುವಳಿಗಾರರು ಕೂಡ ಹೇಳ್ತಾರೆ ಅಂತಕ್ಕಂಥ ಮಾತುಗಳನ್ನು ತಿಳ್ಕೊಂಡಿದ್ದೇನೆ. ದ್ವಿಭಾಷಾ ನೀತಿಯನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ನಾನು ವೈಯಕ್ತಿಕವಾಗಿ ಪರವಾಗಿದ್ದೀನಿ, ದ್ವಿಭಾಷಾ ನೀತಿ ಪರವಾಗಿ ವೈಯಕ್ತಿಕವಾಗಿದ್ದೇನೆ. ಆದರೂ ಒಂದು ಸರ್ಕಾರ ಅಂತಂದರೆ ಕ್ಯಾಬಿನೆಟ್ ಇರ್ತದೆ, ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಅಲ್ಲಿ ಏನು ಫಲಿತಾಂಶ ಬರ್ತದೆ ನೋಡ್ಕೊಂಡು ಅದನ್ನು ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೊಂದು ಮಾತು ಏನಪ್ಪ ಅಂತಂದರೆ, ಕನ್ನಡ ಹೋರಾಟಗಾರರ ಬಗ್ಗೆ, ಕನ್ನಡ ಚಳುವಳಿಗಾರರ ಮೇಲೆ ಇರ್ತಕ್ಕಂಥ ಕೇಸ್ಗಳನ್ನು ವಾಪಸ್ ತಗೋಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಜಾಸ್ತಿ ಸಿಳ್ಳೆ ಬರ್ತಾ ಇರೋದು ನೋಡಿದ್ರೆ ಭಾಳ ಕೇಸ್ಗಳಿದ್ದಾವೆ ಅಂತ ಹೇಳಿ ಗೊತ್ತಾಗ್ತದೆ. ನಾನು ಒಂದು ಸಬ್ ಕಮಿಟಿ ಮಾಡಿದ್ದೀನಿ, ಅದಕ್ಕೆ ಪರಮೇಶ್ವರ್ ಅವರು ಗೃಹ ಸಚಿವರು ಅಧ್ಯಕ್ಷರಾಗಿದ್ದಾರೆ. ಅವ್ರ ಜೊತೆ ಕೂಡಲೇ ಮಾತಾಡಿ ಕನ್ನಡ ಹೋರಾಟಗಾರರ ಮೇಲೆ ಇರ್ತಕ್ಕಂಥ ಎಲ್ಲ ಕೇಸುಗಳನ್ನು ಕೂಡ ವಾಪಸ್ ತಗೊಳ್ತಕ್ಕಂಥ ಕೆಲಸ. ಜನರಾಜ್ಯೋತ್ಸವದ ಅಧ್ಯಕ್ಷೀಯ ಭಾಷಣ ಮಾಡಿದ ನಮ್ಮ ಗೌಡ್ರು ಕನ್ನಡಿಗರ ಮುಂದಿರುವ ಸವಾಲುಗಳು ಮತ್ತು ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ರು. ಇಲ್ಲಿರುವಂಥ ಎಲ್ಲ ಕನ್ನಡದ ಹೋರಾಟಗಾರರು ನೋಡ್ರಿ, ಅವರಿಗೆ ಯಾವ ಸರ್ಕಾರದ ಅನುದಾನ, ಸಂಬಳ ಮತ್ತೊಂದು ಎಂಥದೂ ಇಲ್ಲ. ತನ್ನ ಕುಟುಂಬವನ್ನು ಬಿಟ್ಟು, ತನ್ನ ಬದುಕನ್ನು ಬಿಟ್ಟು
ಕನ್ನಡಕ್ಕಾಗಿ ನೂರಾರು ಮೊಕದ್ದಮೆಗಳನ್ನು ಹಾಕ್ಕೊಂಡು 16 ವರ್ಷ ಜೈಲು, 16 ವರ್ಷ ಕೋರ್ಟ್ ಕಟ್ಕಟೆಯಲ್ಲಿ ನಿಂತ್ಕೊಂಡು ಕನ್ನಡದ ನಾಡಿಗಾಗಿ ನುಡಿಗಾಗಿ ಯಾರೂ ಸಹ ಸಿದ್ದರಾಮಯ್ಯನನ್ನು ಹೊರತುಪಡಿಸಿ ಏನಾದರೂ ನಾನು ಮಾತಾಡಬೇಕು ಅನ್ನೋದಾದರೆ 224 ಜನ ವಿಧಾನಸಭೆಯಲ್ಲಿ ಕೂತಿರುವಂಥವರು ಅವರು ಯಾವತ್ತೂ ಕನ್ನಡಕ್ಕಾಗಿ ಒಂದು ದಿವಸ ಜೈಲಿಗೆ ಹೋದವರಲ್ಲ, ಕನ್ನಡಕ್ಕಾಗಿ ಒಂದು ಕೇಸ್ ಹಾಕಿಸ್ಕೊಂಡವರಲ್ಲ, ಕನ್ನಡಕ್ಕಾಗಿ ಕೋರ್ಟ್ ಕಟ್ಕಟೆಯಲ್ಲಿ ನಿಂತೋರಲ್ಲ. ಯಾರಾದರೂ ಕನ್ನಡಕ್ಕಾಗಿ ಜೈಲಿಗೆ ಹೋಗಿದ್ರೆ, ಕನ್ನಡಕ್ಕಾಗಿ ಕೇಸ್ ಹಾಕಿಸ್ಕೊಂಡಿದ್ರೆ, ಕನ್ನಡಕ್ಕಾಗಿ 16 ವರ್ಷ ಕೋರ್ಟ್ ಕಟ್ಕಟೆಯಲ್ಲಿ ಹಲ್ದಿದ್ರೆ ಅದು ನಮ್ಮಂಥ ಹೋರಾಟಗಾರರು ಮಾತ್ರ. ಅದಕ್ಕೋಸ್ಕರ ಇವತ್ತು ಈ ಜನರಾಜ್ಯೋತ್ಸವದ ಮುಖಾಂತರ ಒಂದು ಸಮಸ್ಯೆಗೆ, ಕರ್ನಾಟಕದ ಕನ್ನಡಿಗರ ಸಮಸ್ಯೆಗಳಿಗೆ ಪರಿಹಾರ ನೀವು ಕಟ್ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಇಲ್ಲಿ ಇವತ್ತು ನಿಮ್ಮನ್ನು ಬರಮಾಡಿಕೊಂಡು ನಿಮ್ಮ ಸ್ಪಷ್ಟವಾದಂಥ ಕನ್ನಡದ ಕಾಳಜಿ, ಪ್ರೀತಿ, ಬದ್ಧತೆ, ನಿಷ್ಠೆ ನಮಗೆಲ್ಲ ಚೆನ್ನಾಗಿ ಅರ್ಥ ಆಗಿದೆ. ವೇದಿಕೆಯಲ್ಲಿ ಕುಳಿತಿರುವಂಥ ಎಲ್ಲ ಕನ್ನಡದ ಹೋರಾಟಗಾರರಿಗೆ, ವಿಶೇಷವಾಗಿ ನಿಮಗೆಲ್ಲರಿಗೂ ನಾನು ಸಭೆಯ ಅಧ್ಯಕ್ಷನಾಗಿದ್ದರೂ ನನ್ನ ನೋವು ಇವತ್ತು ಹೇಳಬೇಕು ಅಂತ ಇದ್ದೆ. ಬಹುಶಃ ವೇದಿಕೆಯಲ್ಲಿದ್ದಂಥ ಎಲ್ಲರೂ ಮಾತಾಡುವಾಗ ನನ್ನ ನೋವನ್ನು ಮರೆಸಿದ್ದು. ಯಾಕೆಂದರೆ ನನ್ನ ಮೇಲೂ 42 ಕೇಸ್ ಇದೆ. ನಾನು ಯಾವತ್ತೂ 40 ವರ್ಷದಲ್ಲಿ ನನ್ನ ಸ್ವಂತಕ್ಕೋಸ್ಕರ ಒಂದು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಲ್ಲ, ನನ್ನ ಸ್ವಂತಕ್ಕಾಗಿ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಲ್ಲ. ಆದರೆ ಇವತ್ತು 42 ಕೇಸ್ಗಳು ಯಾವುದಾಯಿತು ಅಂದರೆ ಕನ್ನಡ, ಕನ್ನಡಿಗ, ಕರ್ನಾಟಕ, ಕನ್ನಡದ ಮಕ್ಕಳ ಉದ್ಯೋಗ, ಕನ್ನಡಿಗರ ಬದುಕು, ಕನ್ನಡದ ಗಡಿ, ನೆಲ, ಜಲ. ಅದಕ್ಕಾಗಿ ನಾವು ಇವತ್ತಿಗೂ ಕೋರ್ಟ್ ಹಲಿತಾ ಇದ್ದೀವಿ. ಹಾಗಾಗಿ ಆದಷ್ಟು ಬೇಗ ಎಲ್ಲ ಹೋರಾಟಗಾರರ ಕೇಸುಗಳನ್ನು ವಾಪಸ್ ತಗೊಳ್ಳುವಂಥದ್ದು ಆಗಬೇಕು. ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ